ಸ್ನೇಹಿತರೆ ನಮಸ್ಕಾರ. SR ಬೈ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಕೋ ಲಿಮಿಟೆಡ್ ಕಡೆಯಿಂದ ಕೆಲವೊಂದು ನೇಮಕಾತಿಗಳನ್ನ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾವ ರೀತಿ ನೇಮಕಾತಿಗಳನ್ನ ಮಾಡುತ್ತಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನಮ್ಮ SR ಬೈ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿ ಒಂದು ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಉದ್ಯೋಗ ಪ್ರಕಟಣೆ. ಭಾರತದಲ್ಲಿ ಚಿನ್ನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ಹಟ್ಟಿ ಚಿನ್ನದ ಗಣಿ ಕಂಪನಿಯು ವಾರ್ಷಿಕ ಅಂದಾಜು ರೂಪಾಯಿ 830 ಕೋಟಿಗಳ ವಹಿವಾಟು ಹೊಂದಿರುವ ಮತ್ತು ತನ್ನ ಸ್ಥಾವರ ಗಣಿಯನ್ನು ವಿಸ್ತರಣೆ ಮಾಡುವ ಮಹತ್ವಾಕಾಂಕ್ಷೆ ಯೋಜನೆ ಹೊಂದಿರುತ್ತದೆ. ಹಟ್ಟಿ ಚಿನ್ನದ ಗಣಿ ಕಂಪನಿಯ ವಿವಿಧ ವಿಭಾಗಗಳಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದವರಿಗೆ ಖಾಲಿ ಇರುವ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಮೂಲಕ ಕಲ್ಯಾಣ ಕರ್ನಾಟಕ ವೃಂದದ ಅರ್ಹ ಅಭ್ಯರ್ಥಿಗಳಿಂದ ಕಂಪನಿಯ ವೆಬ್ಸೈಟ್ ನೋಡಬಹುದು. ಹಟ್ಟಿ ಗೋಲ್ಡ್ .karnataka.gov.in ವೆಬ್ಸೈಟ್ ಇರುತ್ತೆ. ಅದರ ಮೂಲಕ ಆನ್ಲೈನ್ ಮೂಲಕವೇ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸೊ ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ವೆಬ್ಸೈಟ್ಗೆ ಜಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಸ್ನೇಹಿತರೆ, ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಸಹಾಯಕ ಫೋರ್ಮ್ಯಾನ್ ಗಣಿ 15 ಹುದ್ದೆಗಳಾಗಿರ್ಬೋದು ಅರ್ಹತೆಯನ್ನು ಕೊಟ್ಟಿದ್ದಾರೆ. 3 ವರ್ಷದ ಡಿಪ್ಲೊಮಾ ಮೈನಿಂಗ್ ಆಗಿರಬೇಕಾಗುತ್ತದೆ. ನಂತರ ಇಲ್ಲಿ ವೇತನ ಕೂಡ ಕೊಟ್ಟಿದ್ದಾರೆ. ವೇತನ ಶ್ರೇಣಿ ನೋಡಬಹುದು 25,000ದಿಂದ 48,020 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸ್ನೇಹಿತರೆ ನೋಡಬಹುದು, ಸಹಾಯಕ ಫೋರ್ಮ್ಯಾನ್ ಲೋಹಶಾಸ್ತ್ರ 3 ವರ್ಷದ ಡಿಪ್ಲೊಮಾದಲ್ಲಿ ಮೆಟರ್ಲಜಿ ಮುಗಿಸಿರ್ಬೇಕಾಗುತ್ತೆ. ಒಟ್ಟು 5 ಹುದ್ದೆಗಳಿವೆ. ಅದೇ ರೀತಿ ಸಿವಿಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಡಿಪ್ಲೊಮಾ ಅಲ್ಲಿ ಬರುವಂಥ ಎಲೆಕ್ಟ್ರಿಕಲ್, ಸಿವಿಲ್ ಈ ರೀತಿ ಒಂದೊಂದು ಪೋಸ್ಟ್ಗಳಿವೆ. ಅದೇ ರೀತಿ ಭೂಗರ್ಭ ಶಾಸ್ತ್ರದಲ್ಲಿ 3 ವರ್ಷದ BSc ಭೂಗರ್ಭ ಶಾಸ್ತ್ರವಾಗಿದ್ದರೆ 2 ಹುದ್ದೆಗಳಿವೆ. ನಂತರ 3 ವರ್ಷದ ಡಿಪ್ಲೊಮಾ ಡ್ರಿಲ್ಲಿಂಗ್ ಟೆಕ್ನಾಲಜಿ ಅಂತ ಬರುತ್ತೆ, ಅದರಲ್ಲಿ 1 ಹುದ್ದೆ ಅಂತ ಹೇಳ್ಬೋದು. ನಂತರ 3 ವರ್ಷದ ಮೆಕ್ಯಾನಿಕಲ್ ಏನಾದರೂ ಆಗಿದ್ದರೆ 16 ಹುದ್ದೆಗಳಿವೆ. ಸಹಾಯಕ ಫೋರ್ಮ್ಯಾನ್ ಅಂತ ಬರುತ್ತೆ, ಮೆಕ್ಯಾನಿಕಲ್ ಬರುತ್ತೆ. ಅದೇ ರೀತಿ ಸುಬೇದಾರ್ ಯಾವುದೇ 3 ವರ್ಷದ ಯಾವುದೇ ಪದವಿಯನ್ನು ಮಾಡಿದರೆ, ಮಾಜಿ ಸೈನಿಕರಾದಲ್ಲಿ ಸುಬೇದಾರ್ ನಾಯಕ ಶ್ರೇಣಿ ಈ ರೀತಿ ಬಂದರೆ ಸೊ ಒಟ್ಟು ಹುದ್ದೆಗಳು 5. ಭದ್ರತಾ ನಿರೀಕ್ಷಕರ ಅಂತ ನೇಮಕಾತಿ ಮಾಡಿಕೊಳ್ತಾರೆ. ಅದೇ ರೀತಿ G8 ದರ್ಜೆಯ ಹುದ್ದೆಗಳು ಅಂತ ಬರುತ್ತೆ. 20,920ರಿಂದ 42,660 ರೂಪಾಯಿ ವೇತನ ಶ್ರೇಣಿ ಇರುತ್ತೆ. ಸೊ ITI ಅಲ್ಲಿ ಫಿಟರ್ ದರ್ಜೆಯನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಗಣಿ ವಿಭಾಗದಲ್ಲಿ. ಸೊ ಅದಕ್ಕೆ ನಿಮಗೆ ಒಟ್ಟು ಹುದ್ದೆಗಳು 45 ಅಂತ ಕೊಟ್ಟಿದ್ದಾನೆ. 2 ವರ್ಷದ ITI ಅಲ್ಲಿ ಫಿಟರ್ ಆಗಿರಬೇಕಾಗುತ್ತೆ. ಸೊ ಫಿಟರ್ ಟ್ರೇಡ್ ಆಗಿರಬೇಕು. ದೈಹಿಕ ಮತ್ತು ಸಹಿಷ್ಣುತಾ ಪರೀಕ್ಷೆ ಇರುತ್ತೆ. ಸೊ ಒಟ್ಟು 45 ಹುದ್ದೆಗಳಿವೆ. ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ಬೇರೆ ಬೇರೆ ಗ್ರಾಮೀಣ ಆಗಿರ್ಬೋದು, ಅಂಗವಿಕಲರಿಗಿದೆ, ಕನ್ನಡ ಮಾಧ್ಯಮ ಇದೆ, ಯೋಜನಾ ನಿರಾಶ್ರಿತರು, ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಅಂತ ಕೊಟ್ಟಿದ್ದಾರೆ. ಸೊ ಮಹಿಳೆಯರು ಕೂಡ ಇದೆ. ಸೊ ನೋಡ್ಬೋದು, ಅವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ITI ಫಿಟರ್ ದರ್ಜೆಯಲ್ಲಿ ಲೋ ವಿಭಾಗ ಅಂತ ಕೊಟ್ಟಿದ್ದಾರೆ. ಸೊ ITI ಫಿಟರಲ್ಲಿ ಭೂ ಅನ್ವೇಷಣಾ ವಿಭಾಗ ಅಂತ ಇದೆ. ಸೊ ಅದೇ ರೀತಿ ITI ಎಲೆಕ್ಟ್ರಿಕಲ್ ತಾಂತ್ರಿಕ ವಿಭಾಗ ಅಂತ ಇದೆ. ಸೊ ಅದೇ ರೀತಿಯಲ್ಲಿ ನೋಡ್ಬೋದು, ಸೆಕ್ಯೂರಿಟಿ ಗಾರ್ಡ್ ಕೂಡ ಇಲ್ಲಿ ಅರ್ಜಿ ಆಹ್ವಾನ ಕರೆದಿದ್ದಾರೆ. ಸೊ ಒಟ್ಟು 24 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ದ್ವಿತೀಯ PUC ಪಾಸ್ ಆಗಿರಬೇಕು. ಮಾಜಿ ಸೈನಿಕರಾದಲ್ಲಿ ಸಿಪಾಯಿ, ನಾಯಕ, ಹವಾಲ್ದಾರಿ ಶ್ರೇಣಿ ಹಾಗೂ ದೈಹಿಕ ಸಂಶೋಧನಾ ಪರೀಕ್ಷೆ ಇರುತ್ತೆ. ಓಕೆ, ಸೊ ಈ ರೀತಿ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ವಿಶೇಷ ಚೇತನ ಅಭ್ಯರ್ಥಿಯಾಗಿದ್ದರೆ 100 ರೂಪಾಯಿ ಆನ್ಲೈನ್ ಪೇಮೆಂಟ್ ಇರುತ್ತೆ. ಹಿಂದುಳಿದ ವರ್ಗಗಳಾದ 2A 2B 3A 3B ಅಭ್ಯರ್ಥಿಗಳಾದಲ್ಲಿ 300 ರೂಪಾಯಿ ಇರುತ್ತದೆ. ಮತ್ತು ಸಾಮಾನ್ಯ ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ 600 ರೂಪಾಯಿ ಮೊತ್ತದ ಬ್ಯಾಂಕ್ ಶುಲ್ಕ ಹೊರತುಪಡಿಸಿ ಆನ್ಲೈನ್ ಮೂಲಕ ನೀವು ಪೇಮೆಂಟ್ ಗೇಟ್ವೇ ಮೂಲಕ ಪಾವತಿಸಬೇಕಾಗುತ್ತೆ. ಓಕೆ, ಹಾಗಿದ್ರೆ ಯಾವ ರೀತಿ ಆನ್ಲೈನ್ ಮೂಲಕ ನೀವು ಎಕ್ಸಾಮ್ನ ಮಾಡಬೇಕಂದ್ರೆ, ಸೊ ಇಲ್ಲಿ ವೃತ್ತಿ ಮತ್ತು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ. CBT ಬೇಸ್ಡ್ ಮೇಲೆ ಏನಾಗುತ್ತೆ, ನಿಮ್ಮ ಎಕ್ಸಾಮ್ ಇರುತ್ತೆ. ನಿಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕಾಗುತ್ತದೆ. SMS ಮತ್ತು ಇಮೇಲ್ ಮೂಲಕ ನಿಮಗೆ ಏನಾಗುತ್ತೆ ಎಕ್ಸಾಮ್ ಡೀಟೇಲ್ಸ್ ಬರುತ್ತೆ. ಅತಿ ಹೆಚ್ಚು ಗಳಿಸಿದ ಅಂಕಗಳಲ್ಲಿ 5 ಅಭ್ಯರ್ಥಿಗಳು ಮಾತ್ರ ದೈಹಿಕ ಮತ್ತು ಸಂರಕ್ಷಣಾ ಪರೀಕ್ಷೆಗೆ ಹಾಜರಾಗಲು ಸಂಬಂಧಿಸಿದ ದೈಹಿಕ ಮತ್ತು ಸಂರಕ್ಷಣಾ ಪರೀಕ್ಷೆಯ ವಿವರಗಳು ಮಾಹಿತಿಗಳು ಕಂಪನಿ ವೆಬ್ಸೈಟ್ ಹಾಗೂ ಇಮೇಲ್ ಮತ್ತು SMS ಮೂಲಕ ನಿಮಗೆ ತಿಳಿಸಲಾಗುತ್ತದೆ. ಹಾಗೂ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಅರ್ಹತಾ ಪಟ್ಟಿಯನ್ನು ತಯಾರಿಸಲು ಪ್ರತಿ ಹುದ್ದೆಗೆ ನಿಗದಿಪಡಿಸುವ ಶೈಕ್ಷಣಿಕ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ 50% ಹಾಗೂ ನೇಮಕಾತಿ ಪ್ರಾಧಿಕಾರ ನಡೆಸುವ
ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ಗಳಿಸುವ ಒಟ್ಟು ಶೇಕಡ 50% ಪರಿಗಣಿಸಿ ತಾತ್ಕಾಲಿಕ ಪಟ್ಟಿಯನ್ನು ಮೆರಿಟ್ ಮತ್ತು ರೋಸ್ಟರ್ ಮೀಸಲಾತಿ ಆಧಾರಿತ ಮೇಲೆ ಪ್ರಕಟಿಸಲಾಗುತ್ತೆ ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಂತರ ಸ್ನೇಹಿತರೆ ಏಜ್ ಅಂತ ಬಂದಾಗ ನೋಡ್ಬೋದು, ನಿಮ್ಮ ವಯಸ್ಸು ಏನಾದರೂ ಇಲ್ಲಿ 35 ವರ್ಷ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಕೊಟ್ಟಿದ್ದಾರೆ. ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಾಗಿದ್ರೆ ಗರಿಷ್ಠ 38 ವರ್ಷ ಅಂತ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಅಂತ ಬಂದರೆ 40 ವರ್ಷ ಅಂತ ಕೊಟ್ಟಿದ್ದಾರೆ ವಯೋಮಿತಿ. ನಂತರ ಸ್ನೇಹಿತರೆ ಇಲ್ಲಿ ಈಗಾಗಲೇ ಕೆಲವೊಂದು ಅಂಗೀಕೃತ ವಿಶ್ವವಿದ್ಯಾಲಯ ಪದವಿ ಆಗಿರಬೇಕು, ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷ ಡಿಪ್ಲೊಮಾ ಆಗಿರಬೇಕು, ಅದೇ ರೀತಿ ಪೂರ್ವ ವಿಶ್ವವಿದ್ಯಾಲಯ ಮಂಡಳಿಯಿಂದ PUC ಆಗಿರಬೇಕಾಗುತ್ತೆ ಹಾಗೂ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ 2 ವರ್ಷದ ITI ಪ್ರಮಾಣ ಪತ್ರಗಳನ್ನು ನೀವು ಹೊಂದಿರಬೇಕಾಗುತ್ತದೆ. ಈ ಎಲ್ಲ ದಾಖಲಾತಿಗಳು ಮತ್ತು ನೀವು ಕ್ವಾಲಿಫೈ ಆಗ್ತಿದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ರಿಜಿಸ್ಟರ್ ಲಾಗಿನ್ ಅಂತ ಇರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ 2 ರೀತಿ ಬರುತ್ತೆ. ಸೊ ಈಗಾಗಲೇ ಕೊಟ್ಟಿದ್ದಾರಲ್ಲ ಈ ರೀತಿ ಇರುತ್ತೆ. ಗ್ರೇಡ್ G5 ಅಂತ ಇರುತ್ತೆ, G8 ಅಂತ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ G5 ಯಾವ್ಯಾವ ಕ್ವಾಲಿಫಿಕೇಷನ್ಗೆ ಯಾವ್ಯಾವ ಹುದ್ದೆಗಳು ಬರುತ್ತೆ ಅಂದರೆ G5 ಕೊಟ್ಟಿದ್ದಾರಲ್ಲ, ಈ G5 ಇಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ. ಓಕೆ, ಸೊ ಅದೇ ರೀತಿ ನಿಮ್ಮ ಕ್ವಾಲಿಫಿಕೇಷನ್ ಇದೆ ನೋಟಿಫಿಕೇಷನ್ನ ಚೆಕ್ ಮಾಡ್ಕೊಳ್ಳಿ. ನಂತರ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಕೋ ಲಿಮಿಟೆಡ್ ಕಡೆಯಿಂದ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.